ಮೈ ಚಾನೆಲ್ ಭಾಗ್ಯಲಕ್ಷ್ಮಿ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಇಲ್ಲಿ ಕನಿಕಾ ಶ್ರೇಷ್ಠಗೆ ಮೀಟ್ ಮಾಡ್ತೀನಿ ಅಂತ ಹೇಳಿ ಆದಿ ಜೊತೆ ಹುಡುಗಿ ನೋಡಕ್ಕೆ ಹೊರಟೋಗಿರ್ತಾರೆ. ಶ್ರೇಷ್ಠ ಕಾಲ್ ಮಾಡಿ ಕನಿಕಾ ಎಲ್ಲಿದ್ಯಾ, ಬರ್ತೀನಿ ಅಂತ ಹೇಳಿದ್ದೆ ಅಂತ ಶ್ರೇಷ್ಠ ಕೇಳ್ತಿದೆ. ಶ್ರೇಷ್ಠ ನಾನು ಯಾವ್ದೋ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ, ಆಮೇಲೆ ಏನು ಅಂತ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕನಿಕಾ. ಇಲ್ಲಿ ಶ್ರೇಷ್ಠಂಗಂತೂ ತುಂಬಾನೇ ಟೆನ್ಷನ್ ಶುರು ಆಗುತ್ತೆ. ಓ ಗಾಡ್, ನಾನ್ ಬೇರೆ ತಂಡವನ್ನ ಯಾರೋ ಬರ್ತಾರೆ ಮೀಟ್ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಇವಾಗೇನಾದ್ರೂ ಅವ್ರು ಬರ್ತಾ ಇಲ್ಲ ಅಂತ ಅಂದ್ರೆ ಆ ಬಾಗಿನ ಮೇಲಿರೋ ಕೋಪನ ನನ್ ಮೇಲೆ ಆಗ್ತಾನೆ ತಾಂಡವ್, ಏನಪ್ಪ ಮಾಡ್ಲಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತುಂಬಾನೇ ಟೆನ್ಷನ್ ಆಗ್ತಿರ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ತಾಂಡವ್ನ ತಿರುಗಿ ನೋಡಿದ್ರೆ ತಾಂಡವ್ ಅಂತೂ ತುಂಬಾ ಕೋಪದಲ್ಲಿ ಶ್ರೇಷ್ಠನ ನೋಡ್ತಿರ್ತಾರೆ. ಇವ್ನ್ ನೋಡಿದ್ರೆ ಈ ತರ ಲುಕ್ ಕೊಡ್ತಿದ್ದಾನಲ್ಲ, ಇವ್ನ್ ಹೋಗ್ಬಿಟ್ಟು ಹೇಗಪ್ಪ ಹೇಳಿ ಅಂತ ಹೇಳಿ ಶ್ರೇಷ್ಠ ಟೆನ್ಷನ್ ಆಗಿ ಹೋಗ್ತಾರೆ. ಅದು ತಾಂಡವ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ. ಶ್ರೇಷ್ಠ ಅದ್ಯಾರೋ ಬರ್ತಾರೆ ಅಂತ ಹೇಳ್ದೆ, ಅಟ್ಲೀಸ್ಟ್ ಅದ್ಯಾರು ಅಂತನಾದ್ರೂ ಹೇಳ್ಬಾರ್ದಾ, ವೇಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ. ಅದು ತಾಂಡವ್, ನಿನ್ ಪ್ರಾಜೆಕ್ಟ್ ರಿಲೇಟೆಡ್ ಯಾರೋ ಒಬ್ರು ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದೆ ಅಂತ ಶ್ರೇಷ್ಠ ಹೇಳ್ತಾರೆ. ವಾಟ್, ನನ್ ಪ್ರಾಜೆಕ್ಟ್ ಗೆ ಹೆಲ್ಪ್ ಮಾಡ್ತಾರಂತ, ಇನ್ವೆಸ್ಟ್ ಏನಾದ್ರು ಮಾಡ್ತಾರ ಯಾರು ಅಂತ ತಾಂಡವ್ ಖುಷಿಯಿಂದ ಕೇಳ್ತಿರ್ತಾರೆ. ಅದು ತಾಂಡವ್ ಯಾರು ಅಂತ ಹೇಳಿದ್ರೆ ಕನಿಕಾ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಿದಂಗೆ ತಾಂಡವ್ ಅಂತೂ ಶಾಕ್ ಆಗ್ತಾರೆ. ವಾಟ್ ಶ್ರೇಷ್ಠ, ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಆ ಕನಿಕಾ ನನ್ ಪ್ರಾಜೆಕ್ಟ್ ಗೆ ಹೆಲ್ಪ್ ಮಾಡ್ತಾಳ? ಚಾನ್ಸೇ ಇಲ್ಲ. ಹೆಲ್ಪ್ ಮಾಡೋದಾಗಿದ್ರೆ ಆಲ್ರೆಡಿ ಆದಿ ನಿನ್ನ ಕೆಲ್ಸದಿಂದ ತೆಗ್ದಾಕ್ಬೇಕಾದ್ರೆ ಹೆಲ್ಪ್ ಮಾಡ್ಬೇಕಾಗಿತ್ತಲ್ವಾ? ಅವತ್ತು ಬಾಗಿನ ಮುಂದೆ ನನ್ನ ಆದಿ ಕತ್ತಿಡ್ದು ಆಚೆ ದಬ್ಬಿಕಾದ್ರೆ ಆ ಕನಿಕಾ ಏನ್ ಮಾಡ್ತಿದ್ಲು? ಏನೂ ಇಲ್ಲ. ಟೈಮ್ ವೇಸ್ಟ್ ಮಾಡಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ಬಾ ಹೋಗೋಣ ಮನೆಗೆ ಅಂತ ಹೇಳಿ ಇಲ್ಲಿ ತಾಂಡವ್ ಶ್ರೇಷ್ಠ ಮೇಲೆ ಕೂಗಾಡ್ತಾರೆ. ನಾನು ಏನೋ ಪ್ಲಾನ್ ಮಾಡ್ಕೊಂಡು ತಾಂಡವ್ನ ಕರ್ಕೊಂಡ್ ಬಂದೆ, ಕನಿಕಾ ಜೊತೆ ಮಾತಾಡ್ಸಿ ಸ್ವಲ್ಪ ಅವ್ರ ಪ್ರಾಜೆಕ್ಟ್ ಗೆ ಯಾರು ಇನ್ವೆಸ್ಟರ್ ಸಿಗ್ತಾರ ಅಂತ. ಈ ಕನಿಕಾ ನನ್ಗೆ ಕೈ ಕೊಟ್ಬಿಟ್ಲು ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡ್ಕೊಂಡು ಹೋಗ್ತಾರೆ. ಆ ಕಡೆ ಮನೆಯವರೆಲ್ಲ ಖುಷಿಯಿಂದ ಮಾತಾಡ್ತಿರ್ತಾರೆ. ಇನ್ನೇನು ಹುಡುಗಂಗೂ ಹುಡುಗಿ ಇಷ್ಟ ಆಯ್ತು, ಹುಡುಗಿಗೂ ಹುಡುಗ ಇಷ್ಟ ಆಯ್ತು, ನೀವ್ ಯಾವತ್ತು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀರಾ ಅವತ್ತೇ ಫಿಕ್ಸ್ ಮಾಡೋಣ ಅಂತ ಇಲ್ಲಿ ಹುಡುಗಿ ತಂದೆ ಖುಷಿಯಿಂದ ಹೇಳ್ತಿರ್ತಾರೆ. ಆಗ ಮೀನಾಕ್ಷಿ ಹೇಳ್ತಾರೆ, ಎಂಗೇಜ್ಮೆಂಟ್ ಡೇಟ್ ಯಾಕೆ, ಡೈರೆಕ್ಟ್ ಆಗಿ ಮದ್ವೆ ಮಾಡ್ಬಿಡೋಣ ಅಂತ ಮೀನಾಕ್ಷಿ ಹೇಳ್ತಾರೆ. ಪರವಾಗಿಲ್ಲ, ನಮ್ಗೇನು ಅಭ್ಯಂತರ ಇಲ್ಲ, ನೀವ್ ಹೇಗೆ ಹೇಳ್ತೀರಾ ಹಾಗೆ. ಹೇಗಿದ್ರು ಆದಿ ಅವರು ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಲ್ವಾ, ಸೊ ಅವ್ರು ಯಾವ ಟೈಮ್ ಅಲ್ಲಿ ಫ್ರೀ ಇರ್ತಾರೆ, ಇಂತ ಡೇಟ್ ಅಲ್ಲಿ ಫ್ರೀ ಇರ್ತಾರೆ ಅಂತ ಹೇಳಿದ್ರೆ ಹತ್ರ ಕೇಳ್ಬಿಟ್ಟು ಒಳ್ಳೆ ದಿನಾಂಕ ನಿಗದಿ ಮಾಡ್ಬೋದು ಅಂತ ಈ ತಂದೆ ಹೇಳ್ತಾ ಇದ್ರೆ, ನೋಡಿ ಅವ್ನ್ ಫ್ರೀ ಆದಾಗ ಡೇಟ್ ಫಿಕ್ಸ್ ಮಾಡೋದಲ್ಲ, ಯಾವ ದಿನ ಚೆನ್ನಾಗಿದೆ ಅಂತ ನೋಡಿ ಫಿಕ್ಸ್ ಮಾಡಿ, ಯಾಕೆಂದ್ರೆ ಗಂಡು ಹೆಣ್ಣು ಮದ್ವೆ ಆದ್ಮೇಲೆ ಚೆನ್ನಾಗಿರ್ಬೇಕು, ಅದೇ ಅಲ್ವಾ ನಮಗ್ ಬೇಕಾಗಿರೋದು ಅಂತ ಕಾಮತ್ ಅವ್ರು ಹೇಳ್ತಾರೆ. ನಿಜವಾಗ್ಲೂ ನೀವೆಷ್ಟು ದೊಡ್ಡ ಮನುಷ್ಯರಾದ್ರೂ ಎಲ್ಲ ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ನಡಿಬೇಕು ಅಂತ ಹೇಳ್ತಿದ್ರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಇಲ್ಲಿ ಹುಡುಗಿ ತಾಯಿ ಹೇಳ್ತಿರ್ತಾರೆ. ಸರಿ, ನಾವು ಪುರೋಹಿತರ ಹತ್ರ ಮಾತಾಡ್ಬಿಟ್ಟು ಒಂದ್ ಡೇಟ್ ನ ಫಿಕ್ಸ್ ಮಾಡ್ತೀವಿ ತಂದೆ ಹೇಳ್ತಿರ್ತಾರೆ. ನಾನ್ ಸ್ವಲ್ಪ ಹುಡುಗಿ ಜೊತೆ ಮಾತಾಡ್ಬೇಕಾಗಿತ್ತು ಅಂತ ಇಲ್ಲಿ ಆದಿ ಹೇಳೇ ಬಿಡ್ತಾರೆ. ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಕುಸುಮಾಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇದೇನಿದು, ನನ್ ಫ್ರೆಂಡು ಈ ತರ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ, ಅವನು ಹುಡುಗಿ ಜೊತೆ ಸೆಪರೇಟ್ ಆಗಿ ಮಾತಾಡೋದೇನಿದೆ ಅಂತ ಹೇಳಿ ಕುಸುಮಾ ಮನ್ಸಲ್ಲೇ ಬೈಕೋತಿರ್ತಾರೆ. ಆ ಕಡೆ ಮೀನಾಕ್ಷಿ ಹಾಗೂ ಎಲ್ಲರೂ ಹೇಳ್ತಿರ್ತಾರೆ, ಹೌದಾ ಸೆಪರೇಟ್ ಆಗಿ ಹೋಗಿ ಮಾತಾಡ್ಕೋಬೇಕಾ, ಪರವಾಗಿಲ್ಲ ಹೋಗಮ್ಮ ಸುರಭಿ, ಮೇಲ್ಗಡೆ ಆದಿಯವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಏನೋ ಮಾತಾಡ್ಬೇಕಂತೆ, ಮಾತಾಡ್ಬಿಟ್ವಾ ಅಂತ ಇಲ್ಲಿ ಹುಡುಗಿ ತಂದೆ ಹೇಳ್ತಾರೆ. ಸರಿಯಪ್ಪ ಅಂತ ಹೇಳಿ ಇಲ್ಲಿ ಸುರಭಿ ಆದಿನ ಕರ್ಕೊಂಡು ರೂಮ್ ಹತ್ರ ಹೋಗ್ತಿರ್ತಾರೆ. ಏನು, ನನ್ ಫ್ರೆಂಡು ಸೆಪರೇಟ್ ಆಗಿ ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳದ್ನ, ಎಷ್ಟು ಧೈರ್ಯ ಹೇಳ್ಬೇಕು ಅವ್ನಿಗೆ, ಮಾಡ್ತೀನಿರು ಅಂತ ಇಲ್ಲಿ ಕುಸುಮಾ ತುಂಬಾ ಕೋಪ ಮಾಡ್ಕೋತಾರೆ. ಇಲ್ಲಿ ನೋಡಿ, ಈ ವಿಷಯದಲ್ಲಿ ನಾವು ಮೂಗ್ ತೂರ್ಸೋದು ಬೇಡ ಅಂತ ಭಾಗ್ಯ ಹೇಳ್ತಾರೆ. ಏನೇ ನನ್ನ ಮೂಗ್ ತೂರ್ಸ್ಬೇಡ ಅಂತ ಹೇಳ್ತಿದ್ಯಲ್ಲ, ನಾನು ಮೂಗ್ ತೂರ್ಸಿಲ್ಲ ಅಂತ ಹೇಳಿದ್ರೆ ಆದಿ ಮತ್ತೆ ಭಾಗ್ಯಂದು ಮದ್ವೆಗೆ ಭಾಗ್ಯನೇ ಕುಸುಮಾ ಅವರು ಹೇಳ್ತಿರ್ತಾರೆ. ಅಲಾತೆ ಏನಂದ್ರಿ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ. ಏನೂ ಇಲ್ಲಪ್ಪ ಅಂತ ಇಲ್ಲಿ ಕುಸುಮಾ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಆದಿ ಹಾಗೂ ಸುರಭಿ ಮಾತಾಡಕ್ಕೆ ಅಂತ ರೂಮ್ ಹತ್ರ ಬರ್ತಿರ್ತಾರೆ. ಅದನ್ನ ಭಾಗ್ಯ ನೋಡಿ ಟೆನ್ಷನ್ ಆಗ್ತಾರೆ. ಅಶೋತೆ ಈ ಕಡೆನೆ ಬರ್ತಿದ್ದಾರೆ, ಈ ಕಡೆ ಬನ್ನಿ ಅದೇ ನಾವು ಸೈಡ್ ಹೋಗೋಣ ಅಂತ ಹೇಳ್ತಾರೆ. ನಾನ್ ಯಾವ ಸೈಡ್ಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಯಾಕೆ ನನ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡ್ಲಿಲ್ಲ ಅಂತ ನಾನು ಅವನನ್ನ ಪ್ರಶ್ನೆ ಮಾಡ್ಬೇಕು, ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಆಗಿದೆ, ಹೇಗಿದ್ರು ಅವನು ನನ್ ಮುಂದೆನೆ ಇದ್ದಾನೆ, ನಾನು ಅವ್ನ್ಗೆ ಗುಡ್ ಮಾರ್ನಿಂಗ್ ಹೇಳಲೇಬೇಕು ಅಂತ ಕುಸುಮಾ ಹೇಳ್ತಿದ್ರೆ ಭಾಗ್ಯಂಗಂತೂ ಟೆನ್ಷನ್ ಶುರು ಆಗುತ್ತೆ. ಅಶೋತೆ ಗುಡ್ ಮಾರ್ನಿಂಗ್ ಹೇಳ್ತಿದ್ರಲ್ಲ, ಗುಡ್ ಮಾರ್ನಿಂಗ್ ಹೋಗಿ ಆಲ್ರೆಡಿ ಗುಡ್ ಆಫ್ಟರ್ನೂನ್ ಆಗೋಗಿದೆ, ಸುಮ್ನೆ ಕೈ ಬಿಡಿಯತ್ತೆ, ಹಿಂದೆ ಬನ್ನಿ ಅಂತ ಹೇಳಿ ಭಾಗ್ಯ ಅವರು ಕುಸುಮಾ ಅವ್ರನ್ನ ಹೇಳ್ಕೊತಾರೆ. ಹಾಗೆ ಇಲ್ಲಿ ಆದಿ ಹಾಗೂ ಸುರಭಿ ಹೋಗ್ತಿರ್ತಾರೆ. ಅವ್ರಿಬ್ರು ಹೋಗೋದನ್ನ ನೋಡಿ ಕುಸುಮಾ ಅಂತೂ ಇನ್ನೂ ಕೋಪ ಮಾಡ್ಕೋತಾರೆ. ಭಾಗ್ಯ ಅವ್ರೇನೋ ಮಾತಾಡಕ್ಕೆ ಹೋಗಿದ್ದಾರೆ, ಅದೇನ್ ಮಾತಾಡ್ತಾರೆ ನನ್ ಫ್ರೆಂಡು ನಾನು ಕೇಳಿಸ್ಕೊಳ್ಳಬೇಕು ಅಂತ ಇಲ್ಲಿ ಕುಸುಮಾ ಹೇಳ್ತಿರ್ತಾರೆ. ಈ ತರ ಮಾಡ್ತಾ ಇದ್ದೀರಾ, ದಯವಿಟ್ಟು ಅತ್ತೆ ಅವ್ರು ಹೇಗಿದ್ರು ಸೆಪರೇಟ್ ಆಗಿ ಮಾತಾಡಕ್ ಹೋಗಿದಾರಲ್ವಾ, ಬನ್ನಿ ನಾವು ಮನೆ ಕೊಟ್ಟೋಗೋಣ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ. ಇವಾಗೇನ್ ಭಾಗ್ಯ, ನೀನ್ ಬರ್ತೀಯೋ ಇಲ್ವೋ, ನನ್ ಪಾಡ ನಾನು ಹೋಗ್ತೀನಿ ಅಂತ ಹೇಳಿ ಕುಸುಮಾ ಅವರು ಮುಂದೆ ಹೊರಟೋಗ್ತಾರೆ. ಅತ್ತೆ ಬೇರೆ ಹೋಗ್ತಿದ್ದಾರೆ ಅಂದ್ರೆ ಅವ್ನು ಹೀಗೆ ಬಿಟ್ರೆ ಗ್ಯಾರಂಟಿ ಆದಿ ಅವ್ರನ್ನ ಮಾತಾಡ್ಸ್ಬಿಡ್ತಾರೆ, ಆಮೇಲೆ ಎಲ್ಲಾ ಕೆಲ್ಸ ಕೇಳುತ್ತೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರಿಂದ ಭಾಗ್ಯ ಕೂಡ ಹೋಗ್ತಾರೆ. ನೋಡಿ, ನಾನು ಏನ್ ವಿಷಯಕ್ಕೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ಅಂತ ಆ ಕಡೆ ಆದಿ ಅವರು ಹೇಳ್ತಿರ್ತಾರೆ. ಹೇಳಿ ಅಂತ ಇಲ್ಲಿ ಸುರಭಿ ಹೇಳ್ತಿರ್ತಾರೆ. ಈ ಮದ್ವೆ ಬಗ್ಗೆ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೋಬೇಡಿ, ಐ ಹ್ಯಾಡ್ ಎ ಪಾಸ್ಟ್, ಅದರಿಂದ ನಾನು ಹೊರಗಡೆ ಬರಕ್ಕೆ ಇನ್ನೂ ಆಗ್ತಾ ಇಲ್ಲ, ಸೊ ನಿಮ್ಮನ್ನ ಮದ್ವೆ ಆಗಿ ನಾನು ನಿಮ್ ಲೈಫ್ ನ ಹಾಳ್ ಮಾಡಕ್ಕೆ ನಾನು ಇಷ್ಟಪಡಲ್ಲ ಅಂತ ಆದಿ ಹೇಳ್ತಿರ್ತಾರೆ. ಅಲ್ಲ ಆದಿಯವರೇ, ಎಲ್ಲರಿಗೂ ಪಾಸ್ಟ್ ಅನ್ನೋದಿದ್ದೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಮದ್ವೆನ ಯಾರು ಬೇಡ ಅಂತಾರ, ಅದ್ಬಿಟ್ಟು ಬೇರೆ ಏನಾದ್ರು ವಿಷಯ ಇದ್ರೆ ಹೇಳಿ ಅಂತ ಸುರಭಿ ಹೇಳ್ತಾರೆ. ಇದೇನಿದು, ನನ್ ಫ್ರೆಂಡು ಪಾಸ್ಟ್ ಗೆಷ್ಟು ಅಂತ ಹೇಳ್ತಿದಾರಲ್ಲ, ಏನ್ ಹಂಗಂದ್ರೆ ಪಾಸ್ಟ್ ಅಂದ್ರೆ ಅಂತ ಇಲ್ಲಿ
ಕುಸುಮ ಮನ್ಸಲ್ಲ ಅನ್ಕೋತಾರೆ. ಏನ್ ಭಾಗ್ಯ ಅದೇನೋ ನನ್ ಫ್ರೆಂಡ್ ಪಾಸ್ಟ್ ಇಷ್ಟು ಅಂತ ಇರ್ತೀನಿ, ಏನು ಪಾಸ್ಟ್ ಅಂದ್ರೆ ಪಾಸ್ತಾನ ಅಂತ ಇಲ್ಲಿ ಕುಸುಮ ಕೇಳ್ತಿರ್ತಾರೆ. ಅಶೋತೆ ಅದೇನೋ ಅವ್ರದ್ದು ಹಳೆ ಕತೆ ಇದೆ ಅಂತ ಹೇಳ್ತಿದ್ದಾರೆ. ಅದೇನೋ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ನನ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ, ಎಲ್ಲಾರ ಮುಂದೆ ನನ್ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡಿ. ನನ್ ಜೀವನ ಹಾಗೂ ನಿಮ್ ಜೀವನ ಎರಡನ್ನೂ ಉಳ್ಸಿ ಅಂತ ಇಲ್ಲಿ ಆದಿ ಕೈ ಮುಗ್ದು ಕೇಳ್ಕೊತಿದ್ದೆ. ಸುರಭಿಗಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಹಾಗೆ ನಿಂತಿರ್ತಾರೆ. ಪ್ಲೀಸ್ ನಾನ್ ಹೇಳಿದ ನೆನ್ಪಿದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಮದ್ವೆ ಇಷ್ಟ ಅಂತ ಯಾವ್ದೇ ಕಾರಣಕ್ಕೂ ಹೇಳ್ಬಿಡಿ, ಈ ಮದ್ವೆ ಇಷ್ಟ ಇಲ್ಲ ಅಂತಾನೆ ಹೇಳಿ ಅಂತ ಆದಿ ಹೇಳ್ತಾರೆ. ಇಲ್ಲಿ ಸುರಭಿ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ. ವಾ ಅಂತೇಂದು ನಾನ್ ಅನ್ಕೊಂಡಂಗೆ ಆಯ್ತು. ಹಾಗಾದ್ರೆ ನಾನ್ ಅನ್ಕೊಂಡಾಗೆ ನನ್ ಫ್ರೆಂಡ್ಗೂ ಈ ಮದ್ವೆ ಇಷ್ಟ ಇಲ್ಲ, ಒಟ್ಟಲ್ಲಿ ಈ ಮದ್ವೆ ಮುರಿದು ಬಿದ್ರೆ ಅಷ್ಟೇ ಸಾಕು, ಆಮೇಲೆ ಹೇಗಾದ್ರೂ ಮಗು ಭಾಗ್ಯಂಗೆ ಮದ್ವೆ ಮಾಡಿಸ್ಬಿಡ್ತೀನಿ ಅಂತ ಇಲ್ಲಿ ಕುಸುಮ ಅವರು ಮನ್ಸಲ್ಲಿ ಅನ್ಕೋತಾರೆ. ಸರಿ ಇವಾಗ ಹೋಗೋಣ ಬನ್ನಿ ಅಂತ ಆದಿ ಹೇಳ್ತಾರೆ. ಸರಿ ಬನ್ನಿ ಅಂತ ಹೇಳಿ ಸುರಭಿ ಹೋಗ್ತಾರೆ. ಮಾತುಕತೆ ಎಲ್ಲ ಆಯ್ತಲ್ವಾ ಅಂತ ಇಲ್ಲಿ ಹುಡುಗಿ ತಂದೆ ಹೇಳ್ತಾ ಇರ್ತಾರೆ. ಯಾರು ನಗ್ತಿರ್ತಾರೆ. ಇವಾಗ ಹೇಳಮ್ಮ ನಿಮ್ಗೆ ಹುಡುಗ ಒಪ್ಕೆ ಅಲ್ವಾ ಅಂತ ತಂದೆ ಸುರಭಿನ ಕೇಳ್ತಾರೆ. ಇಲ್ಲಿ ಆದಿಗಂತೂ ಟೆನ್ಷನ್ ಶುರು ಆಗುತ್ತೆ. ಇಲ್ಲ ಇಲ್ಲ ಅಂತ ಹೇಳಿ ಅಂತ ಇಲ್ಲಿ ಆದಿ ಸುರಭಿಗೆ ಸನ್ನೆ ಮಾಡ್ತಿರ್ತಾರೆ. ಆ ಕಡೆ ಕುಸುಮ ಅವ್ರಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಕೇಳೋದೇನಿದೆ ಇಲ್ಲ ಅಂತಾನೆ ಹೇಳ್ತಾಳೆ ಅಂತ ಕುಸುಮ ಹೇಳ್ತಾರೆ. ಇಲ್ಲ ಅತ್ತೆ ಬೇಕಾದ್ರೆ ನೋಡಿ ಗ್ಯಾರಂಟಿ ಆದಿ ಅಂತ ಒಳ್ಳೆ ಹುಡುಗನ ಬಿಡ್ಕೊಡಕ್ಕಾಗತ್ತಾ, ಒಪ್ಕೋತಾಳೆ ಅಂತ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ. ಆ ಕಡೆ ಆದಿ ಅಂತೂ ಇಲ್ಲ ನೀ ಅಂತ ಹೇಳಿ ಸನ್ನೆ ಮಾಡ್ತಾನೆ ಇರ್ತಾರೆ. ಇಂತ ಒಳ್ಳೆ ಹುಡುಗ ಕೊಳ್ತಾ ಇರೋ ಅಷ್ಟು ದಡ್ಡಿ ನಾನಲ್ಲ, ನನ್ಗೆ ಈ ಮದ್ವೆ ಒಪ್ಪಿಗೆ ಇದೆ, ಹಾಗೆ ಆದಿಯವರು ನಂಗೆ ತುಂಬಾ ಇಷ್ಟ ಆದ್ರು ಅಂತ ಹುಡುಗಿ ಹೇಳ್ತಿದಂಗೆ ಆದಿಗಂತೂ ಶಾಕ್ ಆಗುತ್ತೆ. ಆ ಕಡೆ ಕುಸುಮಂಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಎಲ್ಲ ಇವಳ ನನ್ ಫ್ರೆಂಡು ಅಷ್ಟೆಲ್ಲ ಕೈ ಮುಗ್ದು ಕೇಳ್ಕೊಂಡ, ಒಂದ್ ಸ್ವಲ್ಪ ಕರುಣೆನೇ ಇಲ್ವಾ ಅಂತ ಇಲ್ಲಿ ಕುಸುಮ ಬೈಕೋತಿರ್ತಾರೆ. ಅದೇ ಯಾಕತೆ ಇಷ್ಟೊಂದು ಮಾತಾಡ್ತಿದ್ರ, ಸುಮ್ನೆ ಬಿಟ್ಬಿಡಿ, ಅವ್ರೇನೋ ಮದ್ವೆ ಆಗ್ತಿದಾರೆ ಆಗ್ಲಿ ಅಂತ ಭಾಗ್ಯ ಹೇಳ್ತಾರೆ. ಅಲ್ಲ ಭಾಗ್ಯ ಮದ್ವೆ ಆದ್ರೆ ನಿಮ್ ಮದ್ವೆ ಯಾವಾಗ ಮಾಡಕ್ಕಾಗುತ್ತೆ ಆದಿ ಜೊತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಟೆನ್ಷನ್ ಮಾಡ್ಕೋತಾರೆ. ಇನ್ನೇನು ಹುಡುಗಿ ಇಬ್ರು ಒಪ್ಕೊಂಡಾಯ್ತಲ್ಲ, ಹಾಗಾದ್ರೆ ಪುರೋಹಿತ್ರನ ಇವ್ರಿಬ್ರು ಜಾತಕ ತೋರಿಸಿ ಯಾವಾಗ ಮದ್ವೆ ಅಂತ ಫಿಕ್ಸ್ ಮಾಡೋಣ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಿರ್ತಾರೆ. ಹೌದೌದು ಅಂತ ಹೇಳಿ ಮನೆಯವರೆಲ್ಲ ಖುಷಿ ಆಗ್ತಾರೆ. ಇಲ್ಲಿ ಆದಿಗಂತೂ ತುಂಬಾನೇ ಕೋಪ ಬರ್ತಿರುತ್ತೆ. ಹಾಗೆ ಇಲ್ಲಿ ಎಲ್ಲರೂ ಖುಷಿಯಿಂದ ಹೊರಗಡೆ ಹೋಗ್ತಿರ್ತಾರೆ. ಸುರಭಿ ಆದಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಆಚೆ ಬರ್ತಾರೆ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಸುರಭಿ ಹೇಳ್ತಾರೆ. ಹೋಗು ಆದಿ, ಇವಾಗ್ಲೇ ಬಾವಿ ಹೇಳ್ತೀನಿ ನಿನ್ ಜೊತೆ ಸೆಪರೇಟ್ ಆಗಿ ಮಾತಾಡ್ಬೇಕು ಅಂತ ಇಷ್ಟೊಂದೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ಗ್ಯಾರಂಟಿ ನಿನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ ಅನ್ಸುತ್ತೆ, ನಾವ್ ಏನು ಅನ್ಕೊಳ್ಳಲ್ಲ, ಹೋಗ್ ಮಾತಾಡ್ಕೊಂಬ ಅಂತ ಮೀನಾಕ್ಷಿ ಹೇಳ್ತಾರೆ. ಹೋಗಪ್ಪ ನಮ್ಮ ಮನೆ ಸೊಸೆನ ಜಾಸ್ತಿ ಹೊತ್ತು ಕಾಯಿಸ್ಬೇಡ ಅಂತ ಕಾಮತ್ ಅವರು ರೇಗಿಸ್ತಿರ್ತಾರೆ. ಆದಿ ಅವರೇ ನೀವು ಬೇಡ ಅಂತ ಹೇಳಿದ್ರಿ, ಆದ್ರೆ ನಾನು ಒಪ್ಕೊಂಡೆ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ ಅಂತ ಸುರಭಿ ಹೇಳ್ತಿರ್ತಾರೆ. ಆದಿಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತಿರ್ತಾರೆ. ಏನ್ ಗೊತ್ತಾ, ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು, ಯಾವ ಹುಡುಗ ತುಂಬಾ ಲಾಯಲ್ ಆಗಿರ್ತಾನಲ್ಲ, ಎಲ್ಲಾ ಸತ್ಯನೂ ಅಂದ್ರೆ ಪಾಸ್ಟ್ ಎಲ್ಲ ಹೇಳ್ಕೊತಾರಲ್ಲ, ಅವನಷ್ಟು ಒಳ್ಳೆಯವನು ಯಾರೇ ಇಲ್ವಂತೆ, ನಾನು ನಿಮ್ಮನ್ನ ಮದ್ವೆ ಆಗ್ಬೇಕೋ ಬೇಡವೋ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಿದ್ದೆ. ಅದೇ ಸಮಯಕ್ಕೆ ನೀವು ನನ್ನನ್ನ ಕರ್ಕೊಂಡು ಹೋಗಿ ನಿಮ್ ಪಾಸ್ಟ್ ಬಗ್ಗೆ ಹೇಳಿದ್ರಲ್ಲ, ಅವಾಗ್ಲೇ ನಾನ್ ತುಂಬಾ ಇಂಪ್ರೆಸ್ ಆಗ್ಬಿಟ್ಟೆ. ಯಾರೇ ಆದ್ರೂ ಅವ್ರ ಪಾಸ್ಟ್ ಬಗ್ಗೆ ಯಾರು ಹೇಳ್ಕೊಳ್ಳ, ನನ್ ಪಾಸ್ಟ್ ಅಲ್ಲಿ ಒಬ್ಳು ಹುಡುಗಿ ಇದ್ಲು, ನನ್ ಲೈಫ್ ಅಲ್ಲಿ ಈಗೆಲ್ಲ ಆಯ್ತು ಅಂತ ಹೇಳ್ಕೊಂಡ್ರಲ್ಲ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು, ಹಾಗಾಗಿ ನಾನು ನಿಮ್ಮನ್ನ ಇಷ್ಟಪಟ್ಟೆ ಅಂತ ಸುರಭಿ ಹೇಳ್ತಾರೆ. ಆದಿಗಂತೂ ಏನ್ ಮಾತಾಡಕ್ಕಾಗ್ತದೆ ಹಾಗೆ ಸುಮ್ನೆ ನಿಂತಿರ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡ್ತೀರಾ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.